ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಯುವ ನಿಧಿ ಒಂದು ಫಲಾನುಭವಿಯಾಗಿ ಯುವ ನಿಧಿ ಏನು ದುಡ್ಡು ಬರ್ತಾ ಇತ್ತು 3,000 ಹಾಗೂ ಡಿಪ್ಲೊಮಾದವರಿಗೆ 10,500 ರೂಪಾಯಿ ಏನು ಬರ್ತಾ ಇತ್ತು. ಆ ಒಂದು ದುಡ್ಡಿಗೆ ಬ್ರೇಕ್ ಅನ್ನು ಹಾಕಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸರ್ಕಾರ ವತಿಯಿಂದ ಹೊಸದಾಗಿ ಅಪ್ಡೇಟ್ ಅನ್ನು ಬಂದಿರುತ್ತೆ. ಯಾರ್ಯಾರು ಇನ್ನುವರೆಗೂ ಯುವ ನಿಧಿ ಮಾಸಿಕವಾಗಿ ಅಮೌಂಟ್ ದುಡ್ಡನ್ನು ಪಡೆದುಕೊಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಹೊಸದಾಗಿ ಅಪ್ಡೇಟ್ ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಣ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದನ್ನ ಮರಿಬೇಡಿ. ಸೊ ಈಗಾಗಲೇ ಏನ್ ಮಾಡಿದ್ದಾರೆ, ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಭಿವೃದ್ಧಿ ಇಲಾಖೆ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಯುವ ನಿಧಿಯ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿಯಿಂದ ಸೆಲ್ಫ್ ಡಿಕ್ಲೇರೇಷನ್ ಮಾಡುವಂತ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳೋಕೋಸ್ಕರ ಅವಕಾಶ ನೀಡಲಾಗಿದೆ. ಈಗಾಗಲೇ ಆಗಸ್ಟ್ ತಿಂಗಳ 1ನೇ ತಾರೀಕಿಂದ 25ನೇ ತಾರೀಕಿಗೆ ಒಳಗಾಗಿ ಡಿಕ್ಲೇರೇಷನ್ ಮಾಡುವಂತ ಆಪ್ಷನ್ ಬಂದಿರುತ್ತೆ. ಹಾಗೂ ಎಲ್ಲ ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದ್ರೆ ಯಾರೇ ಯುವ ನಿಧಿಯ ಹಣವನ್ನು ಪಡೆದುಕೊಳ್ತಾ ಇದ್ರೆ ಪ್ರತಿಯೊಬ್ಬರ ಖಾತೆಗೆ ಏನ್ ಮಾಡ್ತಾ ಇದ್ರೆ ಎಲ್ಲರೂ ವಾಟ್ಸ್ಆಪ್ ಮೂಲಕ ಅಥವಾ ಮೆಸೇಜ್ ಮೂಲಕ ಡಿಕ್ಲೇರೇಷನ್ ಮಾಡುವಂತ ಮೆಸೇಜ್ ಬರ್ತಾ ಇದೆ. ಅದಕ್ಕೋಸ್ಕರ ಯಾರು ಡಿಕ್ಲೇರೇಷನ್ ಮಾಡಿಲ್ಲ ಪ್ರತಿಯೊಬ್ಬರೇ ಆಗಸ್ಟ್ ತಿಂಗಳ ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಕೆಲವೊಬ್ಬರಿಗೆ ಏನಾಗ್ತಾ ಇದೆ ಅಂದ್ರೆ ಡಿಕ್ಲೇರೇಷನ್ ಮಾಡುವಾಗ ಆಧಾರ್ ಅಥೆಂಟಿಕೇಶನ್ ಹಾಕಿದ ನಂತರ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಡೀಟೇಲ್ಸ್ ಅನ್ನು ಶೋ ಆಗ್ತಾ ಇಲ್ಲ. ಯಾಕೆ ಶೋ ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಬ್ಬರಿಗೆ ಏನಿದೆ ಯುವ ನಿಧಿ ಕೋರ್ಸ್ ಅನ್ನು 2 ವರ್ಷ ಅಂತ ಲಿಮಿಟ್ ಇತ್ತು. ಆ 2 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಹಾಗೋಸ್ಕರ ಡೀಟೇಲ್ಸ್ ಅನ್ನು ಶೋ ಆಗೋದಿಲ್ಲ. ಹಾಗೂ ಅದೇ ರೀತಿಯಾಗಿ ಯಾರ್ಯಾರು ಇನ್ನವರೆಗೂ 2 ವರ್ಷ ಕಂಪ್ಲೀಟ್ ಆಗಿ ಯುವ ನಿಧಿಯನ್ನು ಪಡೆದುಕೊಂಡಿದ್ರ ಪ್ರತಿಯೊಬ್ಬರಿಗೂ ಏನ್ ಮಾಡ್ತಾ ಇದ್ರೆ ಕೆಲವೊಬ್ಬರಿಗೆ ಏನ್ ಮಾಡಿದೆ ಹೊಸದಾಗ ಈ ತರ ಪಾಪ್ಅಪ್ ವಿಂಡೋ ಬರ್ತಾ ಇದೆ. ಅದರಲ್ಲಿ ಏನಿದೆ ಅಂದ್ರೆ ಯುವ ನಿಧಿ ಮಾರ್ಗಸೂಚಿಯ ಅನ್ವಯ ನೀವು ಪ್ರಥಮ ಡಿಬಿಟಿ ಪಡೆದು 24 ತಿಂಗಳು ಅಂದ್ರೆ 2 ವರ್ಷ ಮುಕ್ತಾಯಗೊಂಡಿರುವುದರಿಂದ ನಿರುದ್ಯೋಗ ಭತ್ಯೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಈಗಾಗಲೇ ಹೊಸದಾಗ ಲಿಂಕ್ ಅನ್ನು ಈ ತರ ಡಿಕ್ಲೇರೇಷನ್ ಮಾಡುವಾಗ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಈಗಾಗಲೇ ನೀವು 2 ವರ್ಷದಿಂದ ಕಂಟಿನ್ಯೂ ಆಗಿ ನೀವು ಈ ಸ್ವಯಂ ಘೋಷಣೆ ಮಾಡ್ತಾ ಏನ್ ಮಾಡಿದ್ರ 2 ವರ್ಷ ಕಂಪ್ಲೀಟ್ ಆಗಿದೆ. ಯುವ ನಿಧಿ ಹಣ ಬರ್ತಾ ಇದ್ದು ಅದಕ್ಕೋಸ್ಕರ ಇವಾಗಲೇ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಯುವ ನಿಧಿ ಹಣ ಬರೋದಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ತಾ ಇದ್ರಿ ಅಂದ್ರೆ ಹೊಸದಾಗಿ ಯಾರ್ಯಾರು ಇನ್ನವರೆಗೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರೆ ಯುವ ನಿಧಿಗೆ ಅವರು 180 ದಿನಗಳು ಕಂಪ್ಲೀಟ್ ಆದ ನಂತರ ಅವರಿಗೂ ಕೂಡ 2 ವರ್ಷಗಳ ಕಾಲ ಏನ್ ಮಾಡ್ತಾರೆ ಯುವ ನಿಧಿಯ ಹಣವನ್ನು ನಿಮ್ಮ ಖಾತೆಗೆ ಡಿಬಿಟಿ ಮೂಲಕ ಹಣವನ್ನು ಜಮಾ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮಂತ್ಲಿ ಏನ್ ಮಾಡ್ಬೇಕು, ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನವರೆಗೂ ಯಾರ್ಯಾರು ಡಿಕ್ಲೇರೇಷನ್ ಮಾಡಿಲ್ಲ ಪ್ರತಿಯೊಬ್ಬರು ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ಹಾಗೂ ಯಾರ್ಯಾರು 2 ವರ್ಷದಿಂದ ಡಿಕ್ಲೇರೇಷನ್ ಮಾಡ್ತಾ ಫಲಾನುಭವಿಯಾಗಿ ಹಣವನ್ನು ಪಡೆದುಕೊಂಡಿದ್ರ ಪ್ರತಿಯೊಬ್ಬರಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಯುವ ನಿಧಿ ಹಣ ಬರೋದಿಲ್ಲ ಅಂತ ಪಾಪ್ಅಪ್ ವಿಂಡೋ ಮೂಲಕ ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತಾ ಇದೆ. ಸೊ ಯಾರ್ಯಾರು ಯುವ ನಿಧಿಗೆ ಬಗ್ಗೆ ಸಂಬಂಧಪಟ್ಟಂತೆ ಯಾರು ಡೌಟ್ಸ್ ಇದ್ರೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.